ರೋಲ್ಸ್ ರಾಯ್ಸ್ ಥರ ಲೈಟ್ಸ್ ಬರುತ್ತೆ ಗೈಸ್. ನಮ್ಮ ಲೋ ಬಜೆಟ್ ರೋಲ್ಸ್ ರಾಯ್ಸ್ ಇದು ನಮ್ದು. ಅದು ಬಿಟ್ಟರೆ ಆಚೆಗಡೆ ಕಲರ್ ಮೇನ್ ಸಿಲ್ವರ್ ಕಲರ್ ಪ್ಲಾನ್ ಮಾಡಿದ್ದೀವಿ ಗೈಸ್. ನಮ್ಮ ಸ್ಕೋಡಿನ ಸ್ಟಾರ್ಟ್ ಮಾಡಿ ನೋಡೋಣ ಬನ್ನಿ. ಶೆಡ್ ಲೈಟ್ ನೋಡಿ ಸಕ್ಕತ್ತಾಗಿದೆ. ಗುಡ್ ಮಾರ್ನಿಂಗ್ ಫಾರ್ಮ್. ಅದನ್ನು ಸ್ಟೈಲ್ ಮಾಡ್ತಾ ಹೋಗಿ ನಾನು. What is up fam? Hi, so welcome back to my new vlog. Guys, ಇವತ್ತಿನ ವ್ಲಾಗಿಂದ 30 ದಿನ ನೀವು ಒಂದು ಟ್ರಾನ್ಸ್ಫಾರ್ಮೇಷನ್ ನೋಡ್ತೀರಾ. ಅದು ಸ್ಯಾಮ್ಸಂಗ್ ಟ್ರಾನ್ಸ್ಫಾರ್ಮೇಷನ್. ಅದು ನಾನು ವರ್ಕೌಟ್ ಕಮ್ಮಿ ಆಗ್ತೀನಿ. ಸೊ ನಾನು ಮತ್ತೆ ನಮ್ಮ ಟ್ರೈನರ್ ಆ್ಯಂಡ್ ಆಲ್ಸೋ ಅ ವೆರಿ ಗುಡ್ ಫ್ರೆಂಡ್ ನಾವಿಬ್ಬರು ಇವಾಗ ಒಂದು ಡಿಸೈಡ್ ಮಾಡೋದೇನು ಅಂದರೆ, ನಂದು ತುಂಬ ದಿನದಿಂದ ಟ್ರಾನ್ಸ್ಫಾರ್ಮೇಷನ್ ಮಾಡ್ತಾನೆ ಇದ್ದೀವಿ. ನಂಗೆ ಆಲ್ಮೋಸ್ಟ್ ಬ್ರಿಜಾನ್ ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ಸೊ ಈಗ ಹೇಳಿ ನಮ್ಮ ಟ್ರೈನರ್ ಸರ್. ಸೊ ಟ್ರೈನರ್ ಶ್ರವಣ್ ಅಲ್ಲ, ಟ್ರೈನರ್. ಸ್ನೇಹಿತರ ವಿಷಯ ಅಂತ ಅಂದ್ರೆ ನಾವೊಂದು ಕ್ರೇಜಿ ಪ್ಲಾನ್ ಮಾಡಿದ್ವಿ, ಸೀಕ್ರೆಟ್. ಆ ಕ್ರೇಜಿ ಪ್ಲಾನ್ ನ ಅಚೀವ್ ಮಾಡಕ್ಕೋಸ್ಕರ ಈಗ ನಮ್ದು ಲಾಸ್ಟ್ ಫೇಸ್ ಆಫ್ ದ ಟ್ರಾನ್ಸ್ಫಾರ್ಮೇಶನ್ ಇರೋದು. ಸ್ವಲ್ಪ ಚೇಂಜಸ್ ಬಂದಿದೆ. ನಾವು ಫುಲ್ ಬಾಡಿ ರಿವೀಲ್ ಮಾಡಿಲ್ಲ, ಬಟ್ ರಿವೀಲ್ ಮಾಡ್ತೀವಿ ಇನ್ನು 30 ದಿನದಲ್ಲಿ. ಆ 30 ದಿನ ರಿವೀಲ್ ಮಾಡುವಾಗ ಶಾಕ್ ಆಗಿರ್ಬೇಕು ಆ ತರ. ಸೊ ಇದು ಲಾಸ್ಟ್ ಫೇಸ್. ಶಾಕ್ ಆಗಿ ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸ್ ಶಾಕ್ ನಾವು ಹೇಳಲ್ಲ, ಮಾಡಿ ತೋರಿಸ್ತೀವಿ ಅಂತ ಹೇಳ್ತೀವಿ. ಓಕೆ. ಆ್ಯಂಡ್ ಇನ್ನೊಂದು ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ನಂದು ಮತ್ತೆ ಶ್ರವಣ್ ಬ್ರೋ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಅವ್ರದ್ದು ಶ್ರವಣ್ ಬ್ರೋ ಇಂದ ಒಂದು ಸ್ಯಾಮ್ ಬ್ಲಾಗ್ ಅಂತಿದೆ. ಸೊ ಆ ಪೇಜಲ್ಲಿ ನಂದು ಎವ್ರಿ ಡೇ ಟ್ರಾನ್ಸ್ಫಾರ್ಮೇಷನ್ ಅಂತ ರೀಲ್ ಪೋಸ್ಟ್ ಮಾಡ್ತೀವಿ 30 ಡೇಸ್. ನೋಡೋಣ ಅದಕ್ಕೆ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತ. ಐ ಆಮ್ ಸೂಪರ್ ಎಕ್ಸೈಟೆಡ್. ಇದು ಮಾಡಬೇಕು ಯಾವಾಗಲೂ ಅನ್ನೋದೊಂದು ಆಸೆ ಇತ್ತು. ಆ್ಯಂಡ್ ಯು ಆರ್ ಫೈನಲಿ ಡೂಯಿಂಗ್ ಇಟ್. ಲೆಟ್ಸ್ ಗೋ. ವರ್ಕೌಟ್ ಡನ್ ಗೈಸ್. ಇವತ್ತು ಫಸ್ಟ್ ಡೇ, ಅದಕ್ಕೆ ಕ್ಯಾಮ್ರಾ ಟೀಮ್ ಯಾರಿಲ್ಲ, ನಾವೇ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಗೈಸ್. 30 ಡೇಸ್ ಟ್ರಾನ್ಸ್ಫಾರ್ಮೇಷನ್ ಫಸ್ಟ್ ಡೇ ಮುಗೀತು. ಬನ್ನಿ ಈಗ ನಾನು ರೆಡಿಯಾಗಿ ನನ್ನ ಕಾರ್ ಎತ್ಕೊಂಡು ನನ್ನ ಮುಂದಿನ ಕೆಲಸನ ಕಂಟಿನ್ಯೂ ಮಾಡಬೇಕು ಗೈಸ್. ಸೊ ಫೈನಲಿ ಇಲ್ಲಿಂದ ಹೊರಟೆ ನಾನು. ಲೆಟ್ಸ್ ಗೋ. ಇದು ಡೈರೆಕ್ಟ್ ಕಳಿಸಿ ಹೊಸದು. ಬಾಯ್. ಹೀಗೆ ಇದನ್ನು ಹಾಕೊಂಡು ಹೋಗೋಷ್ಟು ಪೇಷನ್ಸ್ ಇಲ್ಲ, ಕೈಯಲ್ಲಿ ಎತ್ಕೊಂಡು ಹೋಗ್ಬಿಡ್ತೀನಿ ಗೈಸ್. ಆನ್ ದ ಹೊರಟಿದ್ದೀನಿ. ಇದ್ರದ್ದು ವರ್ಸ್ಟ್ ಪಾರ್ಟ್ ಏನು ಅಂದರೆ, ವರ್ಕೌಟಿಗೆ ಇಷ್ಟು ದೂರ ಬರೋದು ಟ್ರಾಫಿಕ್ ಗೈಸ್. ದಿನ ಈ ಟ್ರಾಫಿಕ್ದೇ ತಲೆನೋವು. ಸೈಕಾ ನಾನು ಸೈಕಾ ಸರ್ಪ್ರೈಸ್ ಮಾಡಿದ್ಯಾ? ಯೂಟ್ಯೂಬ್ ವಿಡಿಯೋ ಸರ್ಪ್ರೈಸ್ ಮಾಡಿ. ಹಾಯ್ ಹೇಳು. ಬಾಯ್ ಬಾಯ್. ಹಾಯ್ ಹೇಳು. ಅವ್ರ ಸೈಕಲ್ವಾ ಅಲ್ವಾ? ಗೊತ್ತಾ, ನೋಡಿದ್ಯಾ? ಏನು ಸ್ಕೂಲ್ಗೆ ಹೋಗಿದ್ರಾ? ಏನ ನನ್ನ ಆಯ್ತು ಮಗ ಬಾ. ಆಯಿತು. ನನ್ನ ಸೀರಿಯಲ್ ಡೌನ್ಲೋಡ್ ಮಾಡ್ಕೊಂಡಂತೆ. ಮತ್ತೇನು ಹೇಳಿದ್ದು, ನಿಮ್ಮ ಚಾನಲ್ ಸರ್ಪ್ರೈಸ್ ಮಾಡಿದ್ದೀನಿ. ನಾನು ಸೈಕಂತೆ. ಗೈಸ್, ಫೈನಲ್ ಲೊಕೇಶನ್ ರೀಚ್ ಆಗಿದ್ದೀವಿ. ನಂಗೆ ನಿದ್ದೆ ಕಮ್ಮಿ ಇತ್ತು, ಬಿಕಾಸ್ ಬೆಳಗ್ಗೆ ಜಿಮ್ಗೆ ಎದ್ದಿದ್ನಲ್ಲ. ಸೊ ಅದಕ್ಕೆ ಈಗ ಫೈನಲಿ ನಮ್ಮ ಸ್ಕೋಡಿ ಬೋರ್ಡ್ ಏನು ಕತೆ ತರೋಣ ಮನೆ. ಗೈಸ್ ಫೈನಲಿ ನಮ್ಮ ಸ್ಕೋಡಿ ಬೋರ್ಡ್ ಹತ್ರ ಬಂದಿದ್ದೇವೆ ನೋಡಿ. ನಮ್ಮ ಸ್ಕೋಡಿ ಬೋರ್ಡಿದು ಫಾಗ್ ಲೈಟ್ಸ್ ಚೇಂಜ್ ಆಗಿದೆ, ಮತ್ತು ಈ ಕಡೆದು ಲೈಟ್ಸ್ ಚೇಂಜ್ ಆಗಿದೆ, ಫಾಗ್ ಲೈಟ್ ಚೇಂಜ್ ಆಗಿದೆ. ಮೇಜರ್ ಅಪ್ಡೇಟ್ ಬಂದು ಸೀಟ್ ಕವರ್ ಚೇಂಜ್ ಆಗಿದೆ, ಟೇಲ್ ಲೈಟು ಚೇಂಜ್ ಆಗಿದೆ. ಈಗ ನೋಡಿದ್ರದ್ದು ನಮ್ಮ ಸಂಜು ಅಣ್ಣ ಡ್ಯಾಮೇಜ್ ಮಾಡಿದ್ದಿದ್ದು ಪಾರ್ಟ್. ಗಾಡಿ ನಿಂತೋಯ್ತಲ್ಲ, ಯಾಕೆ ಅಂದರೆ ನೋಡಿ, ನಾವು ಹಾಕಿದ್ದು ಚಿಕ್ಕ ಬ್ಯಾಟ್ರಿ, ಅದಕ್ಕೆ ಯೂಸ್ ಮಾಡೋಕ್ಕಾಗಿರೋದು ಈ ದೊಡ್ಡ ಬ್ಯಾಟ್ರಿ. ಸೊ ಇವಾಗ ಬ್ಯಾಟ್ರಿ ತರಿಸಿದ್ದೀವಿ. ಅದು ನೋಡಿ, ಬುಲೆಟ್ ಸಖತ್ ಕ್ರಿಯೇಟಿವ್ ಆಗಿದೆ. ಕಲರ್ ಲುಕ್ಸ್ ಸೋ ಗುಡ್. ಲೈಟ್ ಬಿದ್ದಾಗ ಬ್ಲೂ ಆಗುತ್ತೆ. ಆಗ್ತಿದೆ, ಇಲ್ಲಿ ಬ್ಲೂ ಆಗ್ತಿದೆ. ಲೈಟ್ ಬಿದ್ದು ಬ್ಲೂ ಆಗ್ತಿದೆ ಗಾಡಿ. ಎಷ್ಟಾಗ್ಬೋದು ನಾನು ಬ್ಲ್ಯಾಕ್ ಮಾಡಿಸ್ಬೇಕು ಅಂದರೆ ಪೇಂಟ್? ಬ್ಲ್ಯಾಕ್ ಬೇಕೇ ಬೇಕು. ಅಂದರೆ ಐ ಹ್ಯಾವ್ ದಟ್ ಇನ್ ಮೈ ಹೆಡ್. ನನ್ನ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ, ಅದು ಹಂಗೆ ಇದ್ರೆ ಚೆನ್ನಾಗಿರುತ್ತೆ ಅಂತ. ಹೆಂಗೆ ಅಂದರೆ, ಈ ಕಾರಲ್ಲಿ ಸೀಟ್ ಚೇಂಜ್ ಆಗಿದೆ. ನನಗೆ ಇದೊಂದು ಕಲರ್ ನೋಡಿ, ಕಾರ್ದು ಮೇನ್ ಈ ಕಲರು. ನಂಗೆ ಅವಾಗಿಂದ ಈ ಕಲರ್ ಮೇಲೆ ಒಂಚೂರು ಇಷ್ಟ ಇಲ್ಲ. ಇದನ್ನು ಬ್ಲ್ಯಾಕ್ ಮಾಡಿಸ್ಬೇಕು ಅನ್ನೋದು ಆಸೆ. ಫುಲ್ ಪೇಂಟ್ ಬ್ಲ್ಯಾಕ್ ಮಾಡಿಸೋಷ್ಟು ತುಂಬ ಜಾಸ್ತಿ TDS ಆಗುತ್ತೆ ಅಂತಾರೆ ಬ್ರೋ. TDS ಫುಲ್ ಫಾರ್ಮ್ ಇಡಿ. TDS ಅಂದರೆ ಎಕ್ಸ್ಪೆನ್ಸಿವ್ ಜಾಸ್ತಿ ಆಗುತ್ತೆ.
ಎಕ್ಸ್ಪೆನ್ಸಿವ್ ಜಾಸ್ತಿ ಆಗುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ. ಏನಾದರೂ ಒಳ್ಳೆ ಬಜೆಟಲ್ಲಿ ಆಯಿತು ಅಂದರೆ ಬಿಗ್ ಪ್ಲ್ಯಾನ್, ಇಲ್ಲ ಅಂದರೆ ಡ್ರಾಪ್. ಆ್ಯಂಡ್ ಇನ್ನೊಂದು ಇಲ್ಲಿ ಮೇಲ್ಗಡೆ ನಮ್ಮ ರೋಲ್ಸ್ ರಾಯ್ಸ್ ಥರ ಲೈಟ್ಸ್ ಬರುತ್ತೆ ಗೈಸ್. ನಮ್ಮ ಲೋ ಬಜೆಟ್ ರೋಲ್ಸ್ ರಾಯ್ಸ್ ಇದು ನಮ್ಮದು. ಫಾಲ್ ಸೀಲಿಂಗ್ ಮಾಡಿಸ್ತಾ ಇದ್ದಾರೆ ವಾಲ್ ಸೀಲಿಂಗ್ ರೋಲ್ಸ್ ರಾಯ್ಸ್ ಥರ ಲೈಟ್ಸ್ ಬರುತ್ತೆ. ಬಟ್ ಆ್ಯಕ್ಚುಲಿ ವಿ ಆರ್ ಪ್ಲಾನಿಂಗ್ ಆರ್ ವಿ ಶಾರ್ಟ್ ಔಟ್ ಫ್ಯೂ ಇದು ಬಟ್ ಶುಡ್ ವರ್ಕ್ ಔಟ್. ಹೌದು, ನೋಡೋಣ, ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಆಚೆಗಡೆ ಕಲರ್ ಮೇನ್ ಸಿಲ್ವರ್ ಕಲರ್ ಪ್ಲಾನ್ ಮಾಡಿದ್ದೀವಿ. ಸೊ ಅದು ನಿಮ್ಗೆ ಸರ್ಪ್ರೈಸ್, ಅದು ಹೆಂಗೆ ಕಾಣುತ್ತೆ ಅನ್ನೋದು ನೀವು ನೋಡಬೇಕು. ಬಟ್ ಅದು ಆಗುತ್ತಾ, ಅದೇ ಕಲರ್ ಆಗುತ್ತಾ ಇದು ಇನ್ನೂ ಕನ್ಫರ್ಮ್ ಇಲ್ಲ. ಬಟ್ ಯಾ ದಟ್ ಈಸ್ ದ ಕಲರ್ ಪ್ಲಾನ್. ನಾನು ಇದನ್ನು ಚೇಂಜ್ ಮಾಡಬೇಕು. ನೋಡಿ ಗ್ಲಾಸ್ ಕ್ರ್ಯಾಕ್ ಆಗಿರೋದು, ಇದನ್ನು ಚೇಂಜ್ ಮಾಡಬೇಕು. ತುಂಬ ಇದೆ ಇನ್ನು. ಕಾರ್ ತಳ್ಳಿದ್ದೆ ಯಾವ ಥರ ಮುಖ ಸಮೀರ್ ನೋಡಿ, ನಾನು ಹಳೆ ವಿಡಿಯೋ ನೋಡಿ ಡಿಫ್ರೆನ್ಸ್ ಹೆಂಗಿದ್ದೆ ಗೊತ್ತಾ ನಾನು. ನಾನೇ ಬೇಕ್ಡ್ ಕೇಕ್ ಊದ್ಕೊಳ್ಳೋದೆಲ್ಲ ಊದ್ಬಿಟ್ಟಿದ್ದೆ. ಜನ ಈಗಲೂ ಹೇಳ್ತಾರೆ ನಿಂದ ಅಪ್ಪನೇ ಇರಲಿಲ್ಲ ಅಂತ. ನಾನೇನು ಬ್ಲಾಗ್ ತೋರಿಸ್ಬೇಕು ನಾನು. ನಮ್ಮ ಸ್ಕೋಡಾ ರ್ಯಾಪಿಡಲ್ಲಿ ಒಂದು ಇಂಡಿಕೇಟರ್ದು ಒಂದು ಬಾರ್ ಥರ ಇರುತ್ತೆ, ಅದು ಕಟ್ಟಾಗ್ಬಿಡಿದೆ. ಏನಂತಾರೆ ಅದಕ್ಕೆ, ಕಾಂಬಿನೇಷನ್ ಸ್ವಿಚ್, ಹೈ ಬೀಮ್ ಎಲ್ಲ ಹಾಕೋಕ್ಕೆ ಆಯ್ತಾ. ಸೊ ಅದು ಕಟ್ಟಾಗ್ಬಿಟ್ಟಿದೆ. ಅದು ಎಲ್ಲಿದೆ, ಅದು ಯಾವ ಥರ ಇತ್ತು ಅಂತ ನೋಡೋಕ್ಕೆ ನಮ್ಮ ಬ್ಲಾಗ್ಸ್ ನೋಡ್ತಾ ಇದ್ದೀವಿ. 2 ವರ್ಷ 1 ವರ್ಷ ಹಳೆ ಬ್ಲಾಗ್ನ. ಇದು ಇಲ್ಲಿ ಕ್ಲೋಸ್ ಅಪ್ ಅಲ್ಲಿ ಇಲ್ಲ ಅನ್ಸುತ್ತೆ, ಕಾಣಿಸಲ್ಲ. ಶೆಡ್ ಲೈಟ್ ನೋಡಿ ಸಕ್ಕತ್ತಾಗಿದೆ. ಲೈಟ್ ಇಲ್ದೆಲ್ಲ ಓಡಿಸಿದ್ದೀವಿ ಗಾಡಿನ, ಒಂದೇ ಲೈಟ್ ಇಟ್ಕೊಂಡೆಲ್ಲ ಓಡಿಸಿದ್ದೀವಿ. ಇಲ್ಲ ಇವಾಗ ಎಲ್ಲ ವೈಟ್ ಲೈಟ್. ಅದಂತರ ನಮ್ಮ ಟ್ರೈನಿಂಗ್ ಗಾಡಿ ಇದ್ದಂಗೆ, ಎಲ್ಲ ಟ್ರೈನಿಂಗ್ ತೊಗೊಂಡಿದ್ದೀವಿ ಗಾಡಿ. ಎಸ್ ನಮ್ಮ ಸ್ಕೋಡಿಂಗ್ ಸ್ಟಾರ್ಟ್ ಮಾಡಿ ನೋಡೋಣ ಬನ್ನಿ. ಹೊಸ ಬ್ಯಾಟ್ರಿ ಹಾಕಿದ್ದೀವಲ್ಲ, ಬಟ್ ಈ ಸೌಂಡ್ ಏನಿದೆ ಇದು ಹಿಂಗೆ ಇರುತ್ತೆ. ಬಿಕಾಸ್ ಡೀಸೆಲ್ ಗಾಡಿ ಇದು, ನಾನು ಹೇಳ್ದಂಗೆ ಅದು ಚೇಂಜ್ ಆಗೋಲ್ಲ, ಸೌಂಡ್ ಹಂಗೆ ಇರುತ್ತೆ. ಏನಿದು ಸ್ಟೇರಿಂಗ್ದು. ಗೈಸ್ ಸಕ್ಕತ್ ಹಸುವಾಗ್ತಿತ್ತು, ಬೆಳಗಿನ ತಿಂದಿಲ್ಲ, ತಲೆಯೆಲ್ಲ ನೋವು ಶುರು ಆಗೋಯ್ತು. ಅದಕ್ಕೆ ತಿನ್ನೋಣ ಅಂತ ನಿಲ್ಸಿದ್ದೀವಿ. ಬಟ್ ನಮ್ಮ ಟ್ರೈನರ್ ಬೈದರು, ಏನೋ ಹಂಗೆಲ್ಲ ತಿನ್ನಂಗಿಲ್ಲ, ಇನ್ಮೇಲೆ ಫುಲ್ ಸೀರಿಯಸ್ ಆಗಿರಬೇಕು ಅಂತ. ಅದಕ್ಕೆ ಇವತ್ತು ಒಂದಿನ ಮೊಟ್ಟೆ ಮಾತ್ರ ಇಲ್ಲಿಂದ ತಿನ್ಕೊಂಡು ಹೋಗೋಣ ಅಂತ. ಬರೀ ಬಾಯ್ಲ್ಡ್ ಎಗ್, ಬಿಕಾಸ್ ಆಚೆ ಊಟ ತಿನ್ನಬಾರ್ದು. ಡಯಟ್ ಅಂತ ಡವ್ ಮಾಡ್ದ ಸ್ವಲ್ಪ ದಿನ. ಇವಾಗ ನೋಡಿ, ಪರೋಟ ತಿನ್ಬೇಡ ಅಂದರೆ ಪರೋಟ ತಿಂತಾನಂತೆ. ಪರೋಟ ಬೇಡ ಕಣೋ, ವೇಯ್ ಪರೋಟ ಬೇಡ ಕಣೋ, ಹೇಳೋದೇ ಕೇಳಲ್ಲ. ನೋಡಿ ಗೈಸ್, ಮೊಟ್ಟೆ ಕೊಡು ಅಂತ ಎಷ್ಟು ಹೊಟ್ಟೆ ಉರಿಸ್ತಾನೆ ಗೈಸ್. ಎಲ್ಲೋ ಜೊತೆ ಬೇಕಾ, ಎಲ್ಲೋ ಜೊತೆ ತಿನ್ನು. ಮತ್ತೆ ತಿನ್ಬೇಕಾ? ನಾನು ಮೊದಲೇ ತಿಂತಾರದೇ ಕಮ್ಮಿ, ಅದ್ರಲ್ಲಿ ಈ ಥರದವ್ರನ್ನೆಲ್ಲ ದೊಡ್ಡ ಕರ್ಕೊಂಡ್ಬಿಟ್ರೆ ಕಷ್ಟ ಆಗೈತೆ ಬರ್ತದೆ ಗೈಸ್. ಸೊ ಫೈನಲಿ ಜಯನಗರ ರೀಚ್ ಆಗಿ ತಿಂದು ಮೊಟ್ಟೆನ ಈಗ ಸ್ಟುಡಿಯೋ ಹತ್ರ ಬಂದಿದ್ದೀವಿ. ಬಿಕಾಸ್ ನಮ್ಮದು ಮೀಟಿಂಗ್ ಇತ್ತು, ಓಮಿನೂ ಬಂದಿದ್ದಾನೆ. ಸೊ ಮೀಟಿಂಗ್ ಮುಗಿಸ್ಕೊಂಡು ಆಮೇಲೆ ಇಲ್ಲಿಂದ ಹೊರಡೋದು. ಬನ್ನಿ ಹೋಗುವ. ಈ ಶೂಸ್ ಹಾಕ್ಕೊಂಡಿದ್ದೀನಿ, ನನಗೆ ಈ ಶೂಸ್ ಇಷ್ಟನೇ ಆಗ್ತಾಯಿಲ್ಲ. ಅದಕ್ಕೆ ನಾನು ಬೇರೆ ಶೂಸ್ ಇದೆ ಕಾರಲ್ಲಿ, ಅದನ್ನು ಹಾಕೊಳ್ಳೋಣ ಅಂದ್ಕೊಂಡೆ. ಲುಕಿಂಗ್ ಟೂ ಬ್ಯಾಡ್. ಇದು ಒಂದು ಸರಿನೂ ಹಾಕಿರಲಿಲ್ಲ ಗೈಸ್ ಈ ಶೂನ. ಇವತ್ತು ಹಾಕ್ಕೊಂಡೆ, ಬಟ್ ಚೆನ್ನಾಗಿಲ್ಲ. ಲೈಫಲ್ಲಿ ನೀವು ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ಮೇಲೆ, ಅಂದರೆ ಒಂದು ಹಿಂಗೆ ಪ್ರೆಸೆಂಟ್ ಮಾಡ್ಕೊಂಡ್ಮೇಲೆ ನಿಮಗೆ ಇಷ್ಟ ಆಗಲ್ಲ. ಈಗ ನಾನು ಒಂದು ಫಾರ್ಮಲ್ಸಲ್ಲಿ ಪ್ರೆಸೆಂಟ್ ಮಾಡ್ಕೊಂಡ್ಮೇಲೆ ನಾನು ಫಾರ್ಮಲ್ಸ್ ಬಿಟ್ಟರೆ ಬೇರೆ ಇಷ್ಟ ಆಗಲ್ಲ. ಇವಾಗ ಸದ್ಯಕ್ಕೆ ಸ್ವಲ್ಪ ದಿನದಿಂದ ಫಾರ್ಮಲ್ ಸ್ವಲ್ಪ ಬೋರ್ ಆಗಿದೆ, ಅದಕ್ಕೆ ಸ್ವಲ್ಪ ಕ್ಯಾಶುವಲ್ ಬಂದಿದ್ದೀನಿ. ಸೊ ಕ್ಯಾಶುವಲ್ ಹಾಕ್ಕೊಂಡು ಓಡಾಡ್ತಿದ್ದೀನಿ ಒಂದು 2-3 ದಿನದಿಂದ. ಇದೇ ಫಾರ್ಮಲ್ ಹಾಕೊಂಡ್ಬಿಟ್ಟು ಶೂ ಸಿಗಲಿಲ್ಲ, ಅದಕ್ಕೆ ಕಂಪ್ಯಾರಿಟಿವ್ಲಿ ಇದು ಬೆಟರ್ ಇದೆ, ಅದಕ್ಕೆ ಇದನ್ನೇ ಹಾಕೊಂಡ್ಬಿಟ್ಟೆ ಚಪ್ಪಲಿ. ಇಟ್ಕೊಂಡಿರೋರು ನೋಡಿ, ಅಲ್ಲಿ ಓಡೋಗ್ತಾರೆ ನೋಡಿ. ಹಾಯ್, ಟೈಮ್ ತಿಂತಿಲ್ಲ ಅಮ್ಮಿ ನಿಮಗೆ? ಏನೋ ತಿಂದಿಲ್ಲ. ತಿನ್ಕೊಂಡು ಹೋಗ್ಬಿಟ್ಟು ಇನ್ನೊಂದು ಕೊಡ್ಸು ಅಂತ ತಿನ್ನೋಕೆ ಬಂದವ್ ನೋಡಿ. ಆಯ್ತು ತಿನ್ನು ಬಾ ಇನ್ನೊಂದು. ಹೆಂಗೆ ಹೇಳಿ, ನಿಮ್ಗೆ ಒಳ್ಳೆ ಬಿಸ್ನೆಸ್ ಕೊಡೋಲ್ಲ, ಕರ್ಕೊಂಬಂದ್ರೆ ತಿನ್ಕೊಂಡೋದ್ರು. ಇದೊಂದು ತಿನ್ಲಿ ಹೋಗಿ. ಟಾಪ್ ಯೂಟ್ಯೂಬರ್ ಇನ್ ನಾಟ್ ಅವರ್ ಕಂಟ್ರಿ, ಬೇರೆ ದೇಶದಲ್ಲಿ, ನೈಜೀರಿಯಾ ಗೈಸ್. ಸೊ ಇದೇನೋ ಕ್ರೀಮ್ ಎಲ್ಲ ಹಾಕ್ತಿದ್ದಾರೆ ನೋಡಿ. ಏನು ಚಾಕೋ ಕ್ರೀಮ್ ಅದು? ಇದು ಮಿಲ್ಕ್ ಚಾಕ್ಲೇಟ್. ಗೊತ್ತಾ, ಆ್ಯಕ್ಚುಲಿ ಇದನ್ನೆಲ್ಲ ಹಾಕಿದಾಗ ಸಾಕು ಅದು ಬೇಡ ಬ್ರೋ.
ಸಿಲ್ವರ್ ಕಲರ್ ಏನೋ ಹಾಕಿದ್ದಾರೆ, ನಾನು ತಿನ್ನಲ್ಲ. ಸ್ಯಾಮ್ ತುಂಬ ಡೆಡಿಕೇಟೆಡ್. ಹಿಂಗಿದೆ ಹಾಂ ಚೆನ್ನಾಗಿದೆಯಾ? ಬನ್ನಿ ಬಿಡು. ಯಾಕೆ ತಗೊಳ್ಳಿ. ಈಗ ಸ್ವಲ್ಪ ಡೈನಾಮಿಕ್ ಸ್ಟುಡಿಯೋ ರೀಚ್ ಆಗಿದ್ದೀವಿ ಆ್ಯಂಡ್ ಗೋಲ್ಡನ್ ಅವರ್ ಇಲ್ಲೇ ಇದ್ದೀವಿ. ಈಗ ಒಂದು ಮೀಟಿಂಗ್ ಇದೆ, ಇಲ್ಲಿ ಮುಗಿಸ್ಕೊಂಡು ಹೊರಡೋದು. ಏನೋಕ್ಕ ಮತ್ತೆ ಬ್ಲಾಗ್ಗೋಸ್ಕರ ಹ್ಯಾಪಿ ನ್ಯೂ ಇಯರ್. Thank you. Happy New Year. ಥ್ಯಾಂಕ್ ಯು ಎಲ್ಲಿ ಅಭಿಯಾನ? ಹ್ಯಾಪಿ ನ್ಯೂ ಇಯರ್ ಅಭಿಯಾನ. ಹ್ಯಾಪಿ ನ್ಯೂ ಇಯರ್. ಏ ಭರತ್ ಹಾಯ್. ಹ್ಯಾಪಿ ನ್ಯೂ ಇಯರ್ ಬ್ರೋ. ಪಾರ್ಟಿ ಬನ್ನಿ ಕೊಡೋಣ. ಬಾ New Year party na ಏನು party? ನ್ಯೂ ಇಯರ್ ಇದು ನ್ಯೂ ಇಯರ್. ಗೋಲ್ಡನ್ ಅವರ್ದು ಬೇಕು, ಡೈನಾಮಿಕ್ ಸ್ಟುಡಿಯೋ ಕೊಟ್ಟಿರೋ ಅಭಿಯಾನ. ಗೈಸ್ ಮೀಟಿಂಗ್ ಎಲ್ಲ ಮುಗಿಸಿ ನಮ್ಮ ಟೀಮ್ನೆಲ್ಲ ಡ್ರಾಪ್ ಮಾಡಿ ನಾನು ಇವಾಗ ಶ್ರವಣ್ ಬ್ರೋ ಮನೆ ಹತ್ರ ಬಂದಿದ್ದೀನಿ. ಬಿಕಾಸ್ ನಮ್ಮದು ಬೆಳಗ್ಗೆ ವರ್ಕೌಟ್ ಇರುತ್ತೆ, ಅದನ್ನ ಮುಗಿಸ್ಕೊಂಡು ಆಮೇಲೆ ನನ್ನ ಕೆಲಸ ನೋಡಬೇಕು. ಸೊ ಲೆಟ್ಸ್ ಗೋ. ಅದೇ ಗ್ಯಾಪಲ್ಲಿ ನಮ್ಮ ಬ್ರದರ್ ಶೆಲ್ಲು ಇದು ಕೋಕ್ ತೋರಿಸ್ಬಾರ್ದು, ಜೀರ್ಣ ಆಗುತ್ತೆ ಅಂತ ಕುಡಿತಾರೆ. ಜೀರ್ಣ ಆಗಿಲ್ಲ ನಮ್ಗೆ. ನೀವು ದಯವಿಟ್ಟು ಕುಡಿಬೇಡಿ, ನಾವು ಕುಡಿತೀವಿ ಅಂತೇಳಿ. ನಾವು ಯಾವಾಗೋ ಒಂದ್ಸರಿ ಕುಡಿಯೋದು. ಸೊ ಆಮೇಲೆ ನಾವು ಕುಡಿತೀವಿ ದಿನ ಅಂತ ನೀವು ಕುಡಿಯೋಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ. ನಾವು ದಿನ ಕುಡಿಯೋಣ, ನಾವು ಯಾವುದು ಪ್ರಮೋಟ್ ಮಾಡ್ತಾ ಇಲ್ಲ ಪ್ಲೀಸ್. ನನ್ನ ಗ್ರಿಲ್ ಬಂದಿದೆ, ಇದನ್ನ ಅರ್ಧ ತಿಂದ್ಬಿಟ್ಟು ಮಲ್ಕೊಂಡ್ಬಿಡೋದು ಇವಾಗಷ್ಟೇ. The next day. ಹೋಗಿ ಸೊ ನಾನು ನಿನ್ನೆ ಮಾತಾಡೋದು ಮರ್ತೆ, ಸೊ ಅದಕ್ಕೆ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾತಾಡೋದನ್ನ. ಸೊ ಏನು ಅಂದರೆ ಸ್ಕೋಡಾ ರ್ಯಾಪಿಡ್ ಮೇಲೆ ಮತ್ತೆ ತುಂಬ ಮುಂಚೆ ಖರ್ಚು ಮಾಡಿದ್ದೆ ಆ್ಯಂಡ್ ಈಗಲೂ ಮತ್ತೆ ಖರ್ಚು ಮಾಡ್ತಾ ಇದ್ದೀನಿ. ಸೊ ಅಂದರೆ ಇದು ಫೈನಲ್ ಖರ್ಚು ಅಂದ್ಕೊಳ್ಳಿ. ತುಂಬ ಜನ ಕಾಮೆಂಟ್ ಹಾಕಿ ಮುಂಚೆನೂ ಅಂದರೆ ಯಾರ್ಯಾರು ನಾನು ಹಳೆ ಬಾಕ್ಸ್ ನೋಡ್ತಿದ್ರೆ ಅವ್ರಿಗೆಲ್ಲ ಗೊತ್ತಿರುತ್ತೆ, ಮಾರಬೇಡಿ ಅದನ್ನು ರೆಡಿ ಮಾಡಿಸಿ ಅಂತ ಹೇಳಿದ್ರಿ. ಸೊ ಅದಕ್ಕೆ ರೆಡಿ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ಈಗ ಹೆಂಗೆ ಮಾಡಿಸ್ತಾ ಇದೀವಿ ಅಂದರೆ ಆ ಥರ ಕಾರೇ ಇರಬಾರ್ದು, ಆ ಥರ ಮಾಡಿಸ್ಬೇಕು. ಇಂಟೀರಿಯರ್ ಎಕ್ಸ್ಟೀರಿಯರು ಅಂತ ಅಂದ್ಕೊಂಡಿದ್ದೀವಿ. ಇಂಟೀರಿಯರ್ ಅದು ಜೀವ ಹೋಗಿದೆ ಆಲ್ಮೋಸ್ಟ್ ಅಂದರೆ ಓಡಾಡುತ್ತೆ, ಆರಾಮಾಗಿ ಓಡಾಡ್ಬೋದು. ಒಂದು 3 ವರ್ಷ ಯೂಸ್ ಮಾಡೋದು ಗಾಡಿನ ಅದು. ಸೊ ಆ್ಯಂಡ್ ಅದು ಸೇಲ್ ಮಾಡಿದ್ರೆ ತುಂಬ ಕಮ್ಮಿಗೆ ಹೋಗ್ತಾಯಿದೆ, ತುಂಬ ಕಮ್ಮಿ. ಎಷ್ಟು ಕಮ್ಮಿ ಅಂದರೆ ಹೊಟ್ಟೆ ಉರಿಯುತ್ತೆ ನನಗೆ ಕೊಡೋಕ್ಕೆ, ಅಷ್ಟು ಕಮ್ಮಿಗೆ ಹೋಗ್ತಾಯಿತ್ತು. ಸೊ ಅದಕ್ಕೆ ಫೈನಲ್ ಡಿಸೈಡ್ ಮಾಡಿದ್ದು ನಾವೇನು ಅಂದರೆ ಒಳ್ಳೆ ಮೆಕ್ಯಾನಿಕ್ ಕೈಗೆ ಕೊಟ್ಟು ಆ್ಯಂಡ್ ನಮ್ಮ ಟೀಮ್, ನಮ್ಮ ಫ್ರೆಂಡ್ ಏನಿದ್ದಾರೆ ಅವ್ರು ಬರ್ತಾರಲ್ಲ ಯಾವಾಗಲೂ ಆಗಲಿ, ಅವ್ರಿಗೆ ಕೊಟ್ಟು ಅವರೆಲ್ಲ ನೋಡ್ಕೋತಾ ಇದ್ದಾರೆ ಈಗ ರ್ಯಾಪಿಂಗು ಆ್ಯಂಡ್ ಆಲ್ ದಟ್ ಥಿಂಗ್ಸ್. ಸೊ ಅದಕ್ಕೆ ರ್ಯಾಪ್ ಕಲರು ಅಷ್ಟೇ ತುಂಬ ಡಿಫ್ರೆಂಟಾಗಿ ಮಾಡಿಸ್ತಾ ಇದ್ದೀನಿ. ಸೊ ತುಂಬ ಹೋಗುತ್ತೆ ಅಂದರೆ ಇನ್ನೂ ನಾನು ಸ್ಟಾರ್ಟ್ ಮಾಡಿಲ್ಲ ಸ್ಪೆಂಡ್ ಮಾಡೋಕ್ಕೆ. ಬಟ್ ಬಿಲ್ ಬಂದಿದ್ದು ನೋಡಿದ್ರೆ ಭಯ ಆಗುತ್ತೆ. ಹೆಂಗಪ್ಪ ಮಾಡಲಾ ಬೇಡವಾ, ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದಾ, ಇದೇ ದುಡ್ಡನ್ನ ಡೌನ್ ಪೇಮೆಂಟ್ ಥರ ಹಾಕಿ ಇನ್ನೊಂದು ಕಾರೇ ತೊಗೊಂಡ್ಬಿಡ್ಬೋದಲ್ಲ, ಏನೇನೋ ತಲೆಗೆ ಬರುತ್ತೆ. ಬಟ್ ದಿಸ್ ಕಾರ್ ವಾಸ್ ಮೈ ಫಸ್ಟ್ ಕಾರ್ ಆ್ಯಂಡ್ ನನ್ನ ವ್ಲಾಗಿಂಗು, ನನ್ನ ಫ್ಯಾಮ್ಲಿಗೆ ಒಂದು ಕನ್ಫರ್ಟು ಎಲ್ಲ ನಾನು ಕೊಡೋಕ್ಕೆ ಟ್ರೈ ಮಾಡಿ ಎಫರ್ಟ್ಸ್ ಹಾಕಿ ತೊಗೊಂಡು ಏನಂತಾರೆ ಒಂಥರ ಫಸ್ಟ್ ಕಾರ್ ಗೈಸ್. ಫಸ್ಟ್ ಕಾರ್ ಅನ್ನೋ ಪದನೇ ತುಂಬ ಜನರಿಗೆ ಗೊತ್ತಿರುತ್ತೆ, ಆ ಮೀನಿಂಗು ಫಸ್ಟ್ ಕಾರ್. ಸೊ ಆ ಫೀಲಿಂಗ್ ಇದೆಯಲ್ಲ ಅದು ಹೋಗಬಾರ್ದು, ಅದ್ರ ಜೊತೆಗೆ ಇರಬೇಕು ಅನ್ನೋ ಒಂದು ಹೋಪ್ಸಲ್ಲಿ ಐ ಆಮ್ ಟ್ರೈಂಗ್ ಟು ಕನ್ವಿನ್ಸ್ ಮೈ ಸೆಲ್ಫ್ ಟು ಸ್ಪೆಂಡ್. ಆಯಿತು ಏನೋ ಮಾಡೋಣ ಬಿಡು ಅನ್ನೋ ಮೈಂಡ್ಸೆಟ್ಟು. ಸೊ ನನಗೆ ಇನ್ನೂ ಒಂಚೂರು ಡೌಟ್ ಇದೆ, ಎಲ್ಲ ಒಂದೇ ಸರಿ ರೆಡಿ ಮಾಡಿಸ್ಬಿಡ್ಲಾ ಇಲ್ಲ ಏನೇನೋ ಕಥೆಗಳು ನಡೀತಾ ಇದೆ. ಬಟ್ ಐ ವಾಂಟೆಡ್ ಟು ಟೆಲ್ ದಿಸ್ ಥಿಂಗ್ ಅಬೌಟ್ ಸ್ಕೋಡಿ ಬಾಡಿ. ತುಂಬ ಜನ ಕನೆಕ್ಟೆಡ್ ಇದ್ದಾರೆ ಆಡಿಯನ್ಸ್. ಅಂದರೆ ಒಂದು ವರ್ಷ ಹಳೆಯ ವ್ಲಾಗ್ ನೋಡಿರೋರು ಎಲ್ಲರೂ ತುಂಬ ಜನರು ಗೊತ್ತು ಸ್ಕೋಡಿ ಬಾಡಿ ಎಷ್ಟು ರೋದನೆ ಕೊಡ್ತಿದ್ಲು, ಎಲ್ಲೆಲ್ಲಿ ನಿಂತ್ಕೊಂಡಿತ್ತು, ಎಲ್ಲೆಲ್ಲಿ ತಳ್ಳಿದ್ದೀನಿ, ಯಾವ್ಯಾವ ಈವೆಂಟ್ಗೆ ಹೋಗ್ಬೇಕಾದ್ರೆ ಭಯಪಟ್ಟು ಓಡಿಸಿದ್ದೀನಿ, ಎಲ್ಲ ತುಂಬ ಜನ ನೋಡಿದ್ರು ವ್ಲಾಗ್ಸಲ್ಲಿ. ಒಂದು ಸೆಕೆಂಡು ಮಾತೇ ನಿಲ್ಲಿಸ್ತಾ ಇಲ್ಲ, ಮಾತಾಡೋದು ಕೇಳಿ ನನಗೆ ನಿಲ್ಸೋ ಅಂತ ನಾನು ಮನ್ಸಲ್ಲಿ ಅನ್ಕೊತಾ ಇದ್ದೀನಿ, ಬರ್ತಾ ಇಲ್ಲ. ಆಯ್ತು ನನ್ನ ಆಡಿಯನ್ಸ್ ಹೇಳಿ ಗೈಸ್, ನಾನು ಮಾತಾಡಬಾರ್ದ ಗೈಸ್? ನಾನು ಮಾತಾಡೋದು ತಪ್ಪ? ಹೆಂಗೋ ಮಾತೇ ತಪ್ಪ? ನಾನು ಮಾತಾಡೋದು ಗಣೇಶ ಆಗ್ಬಿಟ್ಟಿದ್ದಾರೆ ಅವರು. ನಾನು ಬದುಕಿರೋದೇ ತಪ್ಪ? ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಿರೋದೇ ತಪ್ಪ? ಮನ್ಸಿಗೆ ನಾನು ಮಾತಾಡಿಲ್ಲ ಅಂದ್ರೆ ಯಾರೋ ಮಾತಾಡ್ತಾರೆ. ಗೈಸ್ ನಾವೊಂದು ವ್ಲಾಗ್ ಪ್ಲಾನ್ ಮಾಡ್ತಿದ್ವಿ, ನಮ್ಮ ಟೀಮ್ ಅವ್ರು ಹೇಳಿದ್ರು. ಈಗ ಏನ್ ವ್ಲಾಗ್ ಅಂತ ಅವ್ನು ಹೇಳ್ತಾನೆ ಕೇಳಿ. ಹೇಳು. ಏನಿಲ್ಲ, ಒಂದು ಏನಿಲ್ವಾ ಅಲ್ಲ ಕಣ, ಇದೆಯಾ? ಹೇಳು. ಒಂದು ಅರ್ಧ ಗಂಟೆ ಅಲ್ಲ 10 ನಿಮಿಷ 15 ನಿಮಿಷ ನಾನ್ ಸ್ಟಾಪ್ ನಿಲ್ಲಿಸ್ದಿರಂಗೆ ಮಾತಾಡ್ತಾನೆ ಇರ್ಬೇಕು, ಮಾತಾಡಿ ವ್ಲಾಗ್ ಹಾಕ್ಬೇಕು. ಗೈಸ್ ಈ ಚಾಲೆಂಜ್ ಯಾರ್ಯಾರು ನಾನು ಮಾಡಬೇಕು ಅನ್ಸುತ್ತೆ ಕಾಮೆಂಟ್ ಹಾಕಿ. 10 ನಿಮಿಷ ನಾನ್ ಸ್ಟಾಪ್ ಏನೇನೋ ಮಾತಾಡ್ತೀನಿ, ಮಾತು ನಿಲ್ಸಲ್ಲ. ಆಯ್ತಾ? ನನ್ನಿಂದ ಆಗುತ್ತಾ ಆಗಲ್ವಾ ನೋಡೋಣ. ಬಟ್ ಕಾಮೆಂಟ್ ಹಾಕಿ ಬೇಕು ಅಂದ್ರೆ ಈ ಚಾಲೆಂಜು ಎಷ್ಟು ಒಂದು 1000 ಕಾಮೆಂಟ್ ಬಂದ್ರೆ ಮಾಡ್ತೀನಿ. ಲೆಟ್ಸ್ ಸಿ. ಈ ಚಾಲೆಂಜ್ ಎಲ್ಲರ ಕೈಲಿ ಮಾಡಿಸ್ತೀನಿ, ನಮ್ಮ ಮನೇಲಿ ಎಲ್ಲರ ಕೈಲಿ ಮಾಡಿಸ್ತೀನಿ, ಮಜಾ ಇರುತ್ತೆ. ಗೈಸ್ ನಮ್ಮ ಸಿ ನಂದು ಮತ್ತು ಓಮಿದು ಹಳೆ ವಿಡಿಯೋ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಗೈಸ್ ದಸ್ ಅ ಮೇಜರ್ ಬಿಸ್ನೆಸ್ ಅಪ್ಡೇಟ್. ಒಂದು ಕ್ರೇಜಿ ಬಿಸ್ನೆಸ್ ಪ್ಲ್ಯಾನ್ ಸ್ಟಾರ್ಟ್ ಮಾಡಿದ್ದೀವಿ ಆ್ಯಂಡ್ ಅದನ್ನು ಆದಷ್ಟು ಬೇಗ ಬ್ಲಾಗಲ್ಲಿ ಹೇಳ್ತೀನಿ ನಾನು. ಸೊ ಅದು ತುಂಬ ಜನರಿಗೆ ಬಿಸ್ನೆಸ್ ಮಾಡ್ತಿರೋ ತುಂಬ ಜನರಿಗೆ ಹೆಲ್ಪ್ ಆಗುವಂಥ ಬಿಸ್ನೆಸ್ಸು. ಸೊ ಲೆಟ್ ಯು ನೋ.
ಬಟ್ ಈಗ ಬನ್ನಿ ಒಂದು ಕ್ರೇಜಿ ಹಳೇ ವಿಡಿಯೋ ತೋರಿಸ್ತೀನಿ ನಿಮಗೆ, 4 ವರ್ಷ ಹಳೆ ವಿಡಿಯೋ. ನನ್ನ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡುವಾಗಿದ್ದು ವಿಡಿಯೋ. ಹಿಂಗಿದೆ ಕಲರ್ ಹಾಕ್ಸ್ಕೊಂಡು ಹಿಂಗಿದೆ ನೋಡಿ ನಾನು. ಪಾನ್ ಪರಾಕ್ ಮಾರೋ ಒಂಥರ ಇದ್ದೀನಲ್ಲೋ, ಚೆನ್ನಾಗಿದೆ ಕಣ, ಕ್ಯೂಟ್ ಆಗಿದ್ದೀನಿ. ಚೂಡಾಗಿದ್ದೀನಿ, ಪಾನ್ ಪರಾಕ್ ಮಾರೋ ಒಂಥರ ಇದ್ದೀನಿ, ಬಟ್ ಕ್ಯೂಟ್ ಆಗಿದ್ದೀನಿ ಗೈಸ್. ಏನಾ ಅದು ಡ್ರೆಸ್ ಸ್ಟಾರ್ಟಿಂಗ್ ಈ ಕ್ಯಾಟ್ರಿಂಗ್ ಅಲ್ಲಿ ಕಾನ್ಫರೆನ್ಸ್ ಚಾಯ್ ವಾಲಾ ಥರ ಇದ್ದೀನಿ ಅಂತ ಗೈಸ್. ಓಕೆ ಓಕೆ, ಐ ಆಮ್ ಕಂಪ್ಲೀಟ್ಲಿ ಓಕೆ ವಿತ್ ವಾಟ್ ಎವರ್ ದೇ ಕಾಲ್ ಮಿ ಬಿಕಾಸ್ ಐ ಆಮ್ ವೆರಿ ಗುಡ್ ಮೆಚೋರ್ಡ್ ಗೈ. ನನಗೆ ಅದೆಲ್ಲ ಮ್ಯಾಟ್ರ್ ಆಗಲ್ಲ ಗೈಸ್. ಆ್ಯಪ್ಸ್ ತೋರಿಸ್ತೀನಿ ನಾನು, ಆ್ಯಪ್ಸ್. ಈ ಹೊಟ್ಟೆ ಇರೋನಿಗೆ ನಾನು ಬಂದು ನನ್ನ ಆ್ಯಪ್ಸ್ ತೋರಿಸಿದಾಗ ಅವನಿಗೆ ಆಗುತ್ತಲ್ಲ ನೋವು, ಆ ನೋವೇ ನನ್ನ ಸಕ್ಸಸ್ಸಿಗೆ. ನನ್ನ ಹೊಟ್ಟೆ ನನಗೆ ಉರಿಸ್ತವನಲ್ಲ ಹೊಟ್ಟೆ, ನನಗೀಗ ಅನ್ನಿಸ್ತವನಲ್ಲ, ಅಯ್ಯೋ ಅನ್ನಿಸ್ತವನಲ್ಲ ಇವನು. ಅವನು ನನ್ನ ಆ್ಯಪ್ಸ್ ತೋರಿಸಿ ನಾನು ಅವನಿಗೆ ಹೊಟ್ಟೆ ಉರ್ಸಿಲ್ಲ. ನಾನು ಸ್ಯಾಮ್ಸಂಗ್ ಇರಲ್ಲ ಗಾಯ್ಸ್, ಮಾಡೇ ಮಾಡ್ತೀನಿ. ನಾನು ಮಾಡ್ತೀನಿ, ನೋಡ್ತಾ ಇದ್ದೀನಿ ದಿನ ಬಿರಿಯಾನಿ ತಿನ್ನೋದು, ಪರೋಟ ತಿನ್ನೋದು. ಓ ನೀನು ಪರೋಟ ಬಿರಿಯಾನಿ ತಿಂದು ಆ್ಯಪ್ಸ್ ಮಾಡ್ತೀಯಾ? ಚೆನ್ನಾಗಿದೆ ಅಷ್ಟ, ನನಗೂ ಡಯಟ್ ಪ್ಲಾನ್ ಕೊಡು. ಹಾ, ನನಗೂ ಡಯಟ್ ಪ್ಲಾನ್ ಕೊಡು. ಅಲ್ಲ, ನನ್ನ ಆ್ಯಪ್ಸ್ ಬಂದ್ಮೇಲೆ ನೀನು ಆ್ಯಪ್ಸ್ ಮಾಡ್ತೀಯಾ? ಕನ್ನಡ ಫಿಟ್ನೆಸ್ ಅವ್ರು ಇದಾರಲ್ಲ, ಅವರು ಇವರು ಡಯಟ್ ಕೊಟ್ಟವ್ರೆ. ಕೊಟ್ಟಿದ್ದಾರೆ. ನನ್ನ ವಾಲ್ ಪೇಪರ್ ಅದೇ ಇರೋದು. ವಾಲ್ ಪೇಪರ್ ಹಾಕೊಂಡು ಕೂತ್ಕೊ, ಡಯಟ್ ನ ವಾಲ್ ಪೇಪರ್ ಹಾಕೊಂಡವನಂತೆ ಫಾಲೋ ಮಾಡ್ತಿಲ್ವಂತೆ. ಯಪ್ಪ. ಓಕೆ ಗೈಸ್, ಬಾಯ್ ಬಾಯ್. ವ್ಲಾಗ್ ನಲ್ಲಿ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. खत्म, बाय बाय, टाटा, गुड बाय, गया.